ಇನ್ನು ನಾಳಿನ ಈ ಹೋರಾಟದಿಂದ ಪ್ರವೀಣ್ ಶೆಟ್ಟಿ ಬಣ, ಅದರಲ್ಲೂ ಕೂಡ ಪ್ರವೀಣ್ ಶೆಟ್ಟಿ ಈ ದೂರ ದೂರ ಹೋಟೆಲ್ ಹಾಗೆ ಆಟೋ ಕಾರ್ಮಿಕ ಸಂಘಟನೆಗಳಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ರಾಜಧಾನಿ ಸೇರಿ ಕರ್ನಾಟಕದಲ್ಲಿ ನಾಳೆ ಎಂದಿನಂತೆ ಪರಿಸ್ಥಿತಿ, ಬಸ್ ಆಟೋ ಸಿಗಲ್ಲ ಅನ್ನೋ ಆತಂಕ ದೂರ ದೂರ, ಕೇವಲ ಹೆಸರಿಗಷ್ಟೇ ಸೀಮಿತವಾಗುತ್ತಾ ನಾಳಿನ ಬಂದ್ ಎನ್ನುವಂತ ಪ್ರಶ್ನೆ. ರಾಜ್ಯದ ಬಹುತೇಕ ಕಡೆ ಉತ್ತಮ ಮಳೆ ಹಿನ್ನೆಲೆ ಹೋರಾಟದಿಂದ ದೂರವೇ ಉಳಿದಿದ್ದಾರೆ ಬಹುತೇಕ ಸಂಘಟನೆಗಳು. ಯಾಕಂದ್ರೆ ಹಿಂದೆ ಮಳೆ ಆಗ್ಲಿಲ್ಲ, ಮಳೆ ಆಗದೇ ಇರುವಂತ ಸಂದರ್ಭದಲ್ಲಿ ಈ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಬೇರೆ ಬೇರೆ ಕಡೆ ಮಳೆ ಆಗ್ತಾ ಇದೆ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಇಡೀ ರಾಜ್ಯವನ್ನ ಬಂದ್ ಮಾಡ್ತೀವಿ ಅಂತ ಹೇಳಿರುವಂತದ್ದು ನಾವೇನೆ. ಆ ಹೇಳುವಾಗ ಸಭೆ ನಡೆದಂತಹ ಸಂದರ್ಭದಲ್ಲಿ ಇನ್ನೂ ಅನೇಕ ಮಾತುಗಳನ್ನ ಹೇಳಿದೀವಿ. ಕಾವೇರಿ ಮಳೆ ಬಂದು ನೀರು ತುಂಬಿದ್ರೆ ಬಂದನ್ನ ಕರೆಯಲ್ಲ ಅನ್ನುವಂತ ಮಾತನ್ನು ಹೇಳಿದೀವಿ. ಸರ್ಕಾರ ನೀರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಬಂದನ್ನ ಕರೆಯಲ್ಲ ಅನ್ನುವಂತ ಮಾತನ್ನು ಸಹ ಅವತ್ತು ಘೋಷಣೆಯನ್ನ ಮಾಡಿದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಕಾವೇರಿ ಒಳಹರಿವು ಜಾಸ್ತಿ ಆಗಿರೋದ್ರಿಂದ CWMA ಮತ್ತೆ ನೀರನ್ನ ಬಿಡಲಿಕ್ಕೆ ಒತ್ತಾಯವನ್ನ ಮಾಡ್ತಾ ಇರೋದನ್ನ ನಾವು ತೀವ್ರವಾಗಿ ನಾವು ಸಂಘಟನೆಯ ಪದಾಧಿಕಾರಿಗಳೆಲ್ಲ ಸೇರಿ ವಿರೋಧವನ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸರ್ಕಾರಕ್ಕೆ ಒತ್ತಡವನ್ನ ಹಾಕ್ತಾ ಇದ್ದೀವಿ, ಮನವಿಯನ್ನ ಮಾಡ್ತಾ ಇದ್ದೀವಿ. ರಾಮಲಿಂಗ ರೆಡ್ಡಿ ಅವರು ಈವಾಗಲೇ ಘೋಷಣೆಯನ್ನ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನೀರನ್ನ ಬಿಡಲ್ಲ, ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಕನ್ನಡಿಗರ ಹಿತವನ್ನ ಕಾಯ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನೀರನ್ನ ಬಿಡಲ್ಲ, ಕರ್ನಾಟಕದ ಹಿತವನ್ನ ಕಾಪಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದರೂ ಸಹ ನಮ್ಮ ಲೋಕಸಭಾ ಸದಸ್ಯರು ಮತ್ತೆ ನಮ್ಮ ಸರ್ಕಾರ ಮತ್ತೆ ನಮ್ಮ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಬೆಂಗಳೂರು ನಗರ ಇವತ್ತು ದಿನನಿತ್ಯ ಬೆಳೀತಾ ಇದೆ. ಅಪಾರ್ಟ್ಮೆಂಟ್ಗಳು ಎತ್ತರಕ್ಕೆ ಮತ್ತೆ ಜಾಸ್ತಿ ಅಪಾರ್ಟ್ಮೆಂಟ್ಗಳು ಬರ್ತಾ ಇರೋದ್ರಿಂದ ನೀರಿನ ಸಮಸ್ಯೆ ನಿಜವಾಗ್ಲೂ ಬೆಂಗಳೂರು ನಗರ ಮತ್ತು ಕನ್ನಡಿಗರಿಗೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಧಾನಿಯವರ ಮಧ್ಯಸ್ಥಿಕೆಯನ್ನು ತರೋದ್ರ ಮುಖಾಂತರ ಸರಿಯಾಗಿ ವಾದವನ್ನ ಮಂಡಿಸುವುದರ ಮುಖಾಂತರ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ